2013ರಲ್ಲಿ ಲತಾ ಭಗವಾನ್ ಕಾರ್ಯ ಅವರ ಪತಿ ತೀವ್ರ ಅನಾರೋಗ್ಯಕ್ಕೆ ಒಳಗಾದರು. ಅವರಿಗೆ ಎಂಆರ್ಐ ಸ್ಕ್ಯಾನ್ ಮತ್ತು ವೈದ್ಯಕೀಯ ಚಿಕಿತ್ಸೆ ಅಗತ್ಯವಿತ್ತು. ಇದು ಅವರ ಬಡತನ ಆರ್ಥಿಕ ಸ್ಥಿತಿಯಿಂದ ಅವರಿಗೆ ಸಾಧ್ಯವಾಗಲಿಲ್ಲ. ಮಹಾರಾಷ್ಟ್ರದ ಬಾರಾಮತಿಯಲ್ಲಿ ಹಿರಿಯ ನಾಗರಿಕರಿಗಾಗಿ 5,000 ರೂಪಾಯಿಗಳ ಬಹುಮಾನದೊಂದಿಗೆ 3 ರಿಂದ 5 ಕಿಲೋಮೀಟರ್ ಮ್ಯಾರಥಾನ್ ಬಗ್ಗೆ ಕರೆ ತಿಳಿದುಕೊಂಡರು. 60ನೇ ವಯಸ್ಸಿನಲ್ಲಿ ಅವರ ಸಾಂಪ್ರದಾಯಿಕ ನವರಿ ಸೀರೆಯನ್ನು ಧರಿಸಿ ಬರಿಗಾಲಿನಲ್ಲಿ ಮ್ಯಾರಥಾನ್ ಓಡಿದರು. ಸುಡುವ ರಸ್ತೆಗಳ ಮತ್ತು ಚೂಪಾದ ಕಲ್ಲುಗಳಿಂದ ಕೂಡಿದ ಕಠಿಣ ವಾತಾವರಣವನ್ನು ಅವರು ಎದುರಿಸಿದರು. ಆದರೆ ತಮ್ಮ ಗಂಡನನ್ನು ಉಳಿಸಲು ಬಹುಮಾನದ ಹಣವನ್ನು ಗೆಲ್ಲಲು ಏಕೈಕ ಗುರಿಯಿಂದ ಅವರು ಉತ್ತೇಜಿತರಾದರು. ಅವರ ವಯಸ್ಸು ಮತ್ತು ಕಠಿಣ ಪರಿಸ್ಥಿತಿಗಳ ಹೊರತಾಗಿಯೂ ಅವರು ಹಿರಿಯ ನಾಗರಿಕರ ವಿಭಾಗದಲ್ಲಿ ಮೊದಲ ಸ್ಥಾನ ಪಡೆದರು. ಅವರ ಗೆಲುವು ಅವರ ಪತಿಯ ಚಿಕಿತ್ಸೆಗೆ ಅಗತ್ಯವಾದ ಹಣವನ್ನು ಒದಗಿಸಿತು. ಅವರು ಸ್ಫೂರ್ತಿದಾಯಕ ಪ್ರಯಾಣ, ಪ್ರೀತಿ ಮತ್ತು ದೃಢ ಸಂಕಲ್ಪದ ಪ್ರಬಲ ಪ್ರದರ್ಶನ ಸಾರ್ವಜನಿಕರ ಗಮನ ಸೆಳೆಯಿತು ಮತ್ತು ಅವರ ಕಥೆಯನ್ನು ಮರಾಠಿ ಚಲನಚಿತ್ರವಾದ ಲತಾ ಭಗವಾನ್ ಕಾರ್ಯ ಆಗಿ ಮಾಡಲು ಕಾರಣವಾಯಿತು. ಅಲ್ಲಿ ಅವರು ಸ್ವತಃ ನಟಿಸಿದರು. ಲತಾ ಭಗವಾನ್ ಕಾರ್ಯ ಅವರ ಕಥೆ ಶಕ್ತಿ, ತ್ಯಾಗ ಮತ್ತು ಸ್ವಾಭಿಮಾನದ ಸಂಕೇತವಾಗಿದೆ. ನಿಜವಾದ ಧೈರ್ಯ ಮತ್ತು ಪ್ರೀತಿ ವಯಸ್ಸು ಅಥವಾ ಸಂದರ್ಭಗಳ ಲೆಕ್ಕಿಸದೆ ತೀವ್ರ ಸವಾಲುಗಳನ್ನು ಜಯಿಸಬಹುದು ಎಂಬುದನ್ನು ತೋರಿಸಿದರು.